श्रीललितशुभगात्र विकसितलोल सरसिजनेत्र वरमुनिजाल सन्नुतिपात्र सर्वेश्वर सुचारित्र शैलजा प्रियनाम शैलजा प्रिय नाम पृथ्वीपाल वंशजललाम राजित नीलमेघश्यामा रक्षिपुदु ಎನ್ನ ರಘುರಾಮ ರಕ್ಷಿಪುದು ಎನ್ನ ರಘುರಾಮ ಸೂಚನಾ ಪದ್ಯ ಹಾಗೆ ಪರಮನಲಿ ಮೂಲ ಪ್ರಕೃತಿಯಂ ಕುರಿಸಿ ಪರಮನಲಿ ಮೂಲ ಪ್ರಕೃತಿಯಂ ಕುರಿಸಿ ತತ್ವದಿ ಬೆರಸಿ ಜೀವನ ಪರವೆನಿಸಿದಂತವನು ಜೀವನ ಪರವೆನಿಸಿದಂತವನು ಹರಿ ಹರಿ ಪಾರ್ಥಂಗೆ ಕರುಣಿಸಿದ ಶ್ರೀ ಗುರುಭ್ಯೋ ನಮಃ. ಗಣಪತಿಯನ್ನು ಮನಸ್ಸ ಸ್ಮರಿಸಿ ಗಮಕ ಕಲಾಕ್ಷೇತ್ರದ ಹಿರಿಯರಿಗೆಲ್ಲರಿಗೂ ನಮಸ್ಕರಿಸಿ ಈ ದಿನದ ಕಾರ್ಯಕ್ರಮ ನಾಗರತ್ನ ಕರ್ನಾಟಕ ಭಗವದ್ಗೀತೆಯ 7ನೇ ಅಧ್ಯಾಯವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ವಾಚನವನ್ನು ಶ್ರೀಮತಿ ರೇಖಾಪ್ರಸಾದ್ ಗಮಕಿಗಳು ಮಾಡ್ತಾ ಇದ್ದಾರೆ. ಬಹಳ ಸುಶ್ರಾವ್ಯವಾದಂತಹ ವಾಚನ. ಇದಕ್ಕೆ ಯಥಾಮತಿಯಾಗಿ ನಾನು ವ್ಯಾಖ್ಯಾನವನ್ನು ಮಾಡಲು ಪ್ರಯತ್ನಿಸ್ತೇನೆ. ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣಮುನಿನಾ ಮಧ್ಯೆ ಮಹಾಭಾರತಂ ಅದ್ವೈತಾಮೃತವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ಅಂಬಾ ತ್ವಾಂ ಅನುಸಂದಧಾಮಿ ಭಗವದ್ಗೀತೆ ಭವದ್ವೇಷಿಣೀ. ಇದು ಧ್ಯಾನ ಶ್ಲೋಕದ ಸಂಸ್ಕೃತ ವ್ಯಾಸರ ರಚನೆ. ಇದಕ್ಕೆ ಇವರು ನಾಗರಸ ಇನ್ನೊಂದು ರೀತಿಯಾಗಿ ಕೊಟ್ಟಿದ್ದಾರೆ. ಸಂಧಿ ಸೂಚನೆಯ ಪ್ರಕಾರ ಪರಮನಲ್ಲಿ ಮೂಲ ಪ್ರಕೃತಿಯಂಕುರಿಸಿ ತತ್ವದಿ ಬೆರಸಿ ಜೀವನ ಪರವೆನಿಸಿದಂದವನು ಹರಿ ಪಾರ್ಥಂಗೆ ಕರುಣಿಸಿದ. ಗೀತೆಯ ನೋಡಿ, ಹರಿ ಅಂತ ಹೇಳುವಾಗ ಕೇಶವ ಅವರ ಆಗಮನ ಆಯಿತು.
ಈಗಾಗಲೇ ತಾವು ತಿಳಿದಿರ್ತೀರಿ, ಈ ಗೀತೆ ಉಪದೇಶ ಬಹುಶಃ ಕೃಷ್ಣ ಗೀತೆ ಎಂಬ ಹೆಸರಿನಲ್ಲಿ ಮಾಡಿರಲಿಕ್ಕಿಲ್ಲ, ಉಪದೇಶ ಅಂತ ಮಾಡಿರ್ತಾನೆ. ಕೃಷ್ಣ ಹೇಳಿ ಕೇಳಿ ಜಗದ್ಗುರು ಅಂಥೇಳಿ ಎಲ್ಲ ಕರೆಸಿಕೊಂಡಂಥವನು. ಆ ಕಾಲದಲ್ಲಿ ಕೃಷ್ಣನನ್ನು ಕರೆದಿಲ್ಲ, ಆಮೇಲೆ ಕೃಷ್ಣ ಜಗದ್ಗುರು ಅಂಥೇಳಿ ಕರೆಸ್ಕೊಂಡ. ಯಾಕಂದರೆ ಕಾಲಪ್ರಭೇದ. ವಸ್ತುತಃ ಮಹಾಯುದ್ಧದ ಆ ಧರ್ಮಕ್ಷೇತ್ರವಾದಂತಹ ಕುರುಕ್ಷೇತ್ರದ ಮಧ್ಯದಲ್ಲಿ ಅರ್ಜುನ ಇಷ್ಟೆಲ್ಲ ಉಪದೇಶ ಮಾಡಿದನೇ ಎಂಬಂಥದ್ದು ಒಂದು ಜಿಜ್ಞಾಸೆ. ಇಷ್ಟೆಲ್ಲ ಹೇಳಿರ್ತಾನೆ ಅವನು, ಅಷ್ಟು ಅವಕಾಶ ಇತ್ತೆ ಅವನಿಗೆ ಅಂತ ಹೇಳ್ಕೊಂಡು, ಅದು ಹೇಗೂ ಇರಲಿ. ಆದರೆ ಕೃಷ್ಣನ ಒಟ್ಟು ಈ ಗೀತೆಯ ಸಾರಾಂಶದ ಇದರಿಂದ ನೋಡಿತು ಅಂತ ಅಂದರೆ, ಕೃಷ್ಣ ಒಬ್ಬ ದೊಡ್ಡ ಮಾನಸಿಕ ತಜ್ಞನ ಹಾಗೆ ಕಾಣ್ತಾನೆ. ಪರರ ಮನಸ್ಸನ್ನು ತಿಳಿದು ಅವರಿಗೆ ಯಾವ ಚಿಕಿತ್ಸೆ ಕೊಡಬೇಕು ಇದನ್ನು ಕೃಷ್ಣ ಮಾಡಲು ಸಮರ್ಥ ಎಂಬಂಥದ್ದು ಇಲ್ಲಿ ಗೊತ್ತಾಗ್ತದೆ. ತನ್ನ ಬಂಧುಗಳನ್ನು ನೋಡಿದಂತಹ ಅರ್ಜುನನಲ್ಲಿ ಇವರನ್ನೆಲ್ಲ ಕೊಂದು ಉಪಭೋಗಿಸುವಂತಹ ರಾಜ್ಯ ನಮಗೆ ಬೇಕೇ ಎಂಬಂತಹ ಆ ಒಂದು ಜಿಜ್ಞಾಸೆ ಉಂಟಾಯಿತು. ನನಗೆ ಯುದ್ಧವೂ ಬೇಡ, ಏನು ಬೇಡ, ಅವರು ನಮ್ಮನ್ನು ಕೊಂದರು ಕೊಲ್ಲಿ ಎಂಬಂತಹ ಆ ಮನೋಸ್ಥಿತಿಗೆ ಬಂದಂತಹ ಅರ್ಜುನನನ್ನು ಮತ್ತೆ ಬಡಿದೆಬ್ಬಿಸುವಂತಹ, ಅವನನ್ನು ಮತ್ತೆ ಪುನಃ ಕ್ಷತ್ರಿಯತ್ವ ಅವನಲ್ಲಿ ಪ್ರಚೋದಿಸುವಂತಹ ಆ ಸಿದ್ಧತೆಯನ್ನು ಕೃಷ್ಣ ಅಲ್ಲಿ ಮಾಡ್ತಾನೆ. ಬಹುಶಃ ಎಲ್ಲರಿಗೂ ಇದು ಜೀವನದಲ್ಲಿ ಒಮ್ಮೊಮ್ಮೆ ಆಗುವಂಥದ್ದು. ಹೀಗೆ ಮನೆಯಲ್ಲಿ ಯಾರು ತೀರಿ ಹೋದರೆ ಅಥವಾ ಇನ್ನೇನು ಆಯಿತು ಅಂತಂದರೆ, ನಮ್ಮ ಇದು ಯಾವ ಸಂಪತ್ತು ಇವೆಲ್ಲ ನಾಶ ಆಯಿತು ಅಂತಂದರೆ, ಜೀವನವೇ ಬೇಡ, ನನಗಿನ್ನೇನೂ ಬೇಡ ಅಂತ ಹೇಳಿಕೊಂಡು, ಹೌದು ಹೌದು, ಅಭಾವ ವೈರಾಗ್ಯ, ಸ್ಮಶಾನ ವೈರಾಗ್ಯ ಅಂತಾರೆ. ಹೌದು, ಯಾರ್ಯಾರು ಹೋದರೆ ಹೌದು, ಹಾಗೆ ವೈರಾಗ್ಯಗಳು ಸುಮಾರಿವೆ. ಹೀಗೆ ಆ ವೈರಾಗ್ಯವನ್ನು ತೆಗೆಯುವಂತಹ ಕೆಲಸವನ್ನು ಇಲ್ಲಿ ಕೃಷ್ಣ ಮಾಡ್ತಾನೆ. ಅರ್ಜುನನ ಮನಸ್ಸಿನಲ್ಲಿರುವಂತಹ ಸಂಶಯವನ್ನು, ಒಂದು ಮೋಡ ಕವಿದಂತೆ ಮಾಯೆ ಅವನಲ್ಲಿ ಉಂಟಾದಂತೆ ಅದನ್ನೆಲ್ಲವನ್ನು ಕೂಡ ಹೋಗಲಾಡಿಸುವಂತಹ ಕೆಲಸ ಮಾಡ್ತಾನೆ. ಹಾಗೆ ಈಗ ಹೇಳ್ತಾ ಇಲ್ಲಿ ಜ್ಞಾನ ವಿಜ್ಞಾನ ಯೋಗ ಅಂತ. ಜ್ಞಾನ ಅಂತಂದರೆ ತಿಳಿವಳಿಕೆ, ವಿಜ್ಞಾನ ಅಂತಂದರೆ ಈಗಿನ ಸೈನ್ಸ್ ಅಂತ ಹೇಳುವಂಥ ಆಂಗ್ಲ ಪದವನ್ನು ನಾವಿಲ್ಲಿ ಉಪಯೋಗ ಮಾಡುವ ಹಾಗಿಲ್ಲ. ಇಲ್ಲಿ ವಿಜ್ಞಾನ ಅಂತಂದರೆ ವಿಶೇಷ ಜ್ಞಾನ ಅಂತೇಳಿ, ಜ್ಞಾನಕ್ಕಿಂತಲೂ ಹೆಚ್ಚಿನದಾದಂಥದ್ದು ವಿಶೇಷವಾದಂತಹ ಜ್ಞಾನವನ್ನು ಇಲ್ಲಿ ಅರ್ಜುನನಿಗೆ ಕರುಣಿಸುವಂತಹ ಸಂದರ್ಭ. ಪರಮನಲ್ಲಿ ಮೂಲ ಪ್ರಕೃತಿ ಅಂಕುರಿಸಿ, ಮೂಲವಾದಂತಹ ಇಡೀ ಈ ಜಗತ್ತಿಗೆ ಮೂಲವಾಗಿರುವಂತಹ ಪ್ರಕೃತಿ ಏನಿದೆ, ಪ್ರಕೃತಿ ಮತ್ತು ಪುರುಷ, ಇಲ್ಲಿ ಪ್ರಕೃತಿಯ ಬಗ್ಗೆ ಹೇಳ್ತಾ ಇದ್ದಾರೆ. ಇದು ಎಲ್ಲಿ ಉಂಟಾಯಿತು, ಹೇಗೆ ಪ್ರಾರಂಭ ಆಯಿತು ಅಂತಂದರೆ ಪರಮನಲ್ಲಿ. ಪರಮ ಅಂತಂದರೆ ಪರಮಾತ್ಮ, ಪರಮಾತ್ಮನಿಂದಲೇ ಈ ಪ್ರಕೃತಿ ಉಂಟಾಯಿತು. ಅದರ ಅನಂತರದಲ್ಲಿ ಸತ್ ಚಿತ್ ಆನಂದ ಇತ್ಯಾದಿಯಾದಂಥದ್ದು, ಅದರ ಜೊತೆಗೆ ಪರಾಪ್ರಕೃತಿ ಅಪರಾಪ್ರಕೃತಿ ಇವುಗಳು ಸೇರಿಕೊಂಡು, ಅದಕ್ಕೆ ಜಡವೂ ಕೂಡ ಸೇರಿಕೊಂಡು, ಮಾಯೆಯೂ ಕೂಡ ಆವರಿಸಿಕೊಂಡು, ಒಟ್ಟಿನಲ್ಲಿ ಎಲ್ಲವೂ ಸೇರಿಕೊಂಡು ಇಲ್ಲಿ ಜೀವಿ ಹುಟ್ಟಿದ ಮೇಲೆ ಅಥವಾ ಮನುಷ್ಯನ ಜನನ ಆದ ಮೇಲೆ ಜೀವನ ಪರವೆನಿಸಿದಂದವನು ಅದು ಹೇಗೆ ಜೀವನಕ್ಕೆ ಯೋಗ್ಯವಾಗುತ್ತದೆ, ಇದನ್ನು ಇಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇರುವಂತಹ ಭಾಗ ಜ್ಞಾನ ವಿಜ್ಞಾನ ಯೋಗ. ಹೇಳಿ ಕೇಳಿ ವಿಶೇಷವಾದಂತಹ ಜ್ಞಾನವನ್ನು ಕೊಡುವಂಥದ್ದು. 1ನೇ ಪದ್ಯದಲ್ಲಿ ಹೀಗೆ ಹೇಳ್ತಾ ಇದ್ದಾರೆ. ಎಲೆ ಧನಂಜಯ ಎನ್ನಲೇ ನಿಶ್ಚಲದ ಮನವುಳ್ಳವನೆನಿಸಿ, ನಿರ್ಮಲದಲ್ಲಿ ಎನ್ನಯ ಪದವ ಬಿಡದಾಶ್ರಯಿಸಿ, ಎನ್ನಯ ಪದವ ಬಿಡದೆ ಆಶ್ರಯಿಸಿ, ಯೋಗವನ್ನು ಒಲಿದು ಮಾಡುತ್ತಿರಲು ಸಂಶಯ ತೊಲಗೆ
ಎನ್ನನು ಪೂರ್ಣನನು ನೀನೊಲವಿನಿಂದ ಎಂತರಿವೆ ನೀನು ಒಲವಿನಿಂದ ಎಂತರಿವೆ ಕೇಳೆಂದನು ಅಸುರಾರಿ ಅರ್ಜುನನನ್ನು ಧನಂಜಯ ಎಂಬುದಾಗಿ ಸಂಬೋಧಿಸಿ ಹೇಳ್ತಾ ಇದ್ದಾನೆ. ಎಲೆ ಧನಂಜಯನೇ, ಕೃಷ್ಣ ಕೇಳ್ತಾ ಇರುವಂಥದ್ದು ನೀನು ನನ್ನನ್ನು ಹೇಗೆ, ನನ್ನನ್ನು ಅಂತಂದರೆ ಪರಮಾತ್ಮನನ್ನು, ಇಲ್ಲಿ ಪರಿಪೂರ್ಣನಾದಂಥವನು ಕೃಷ್ಣಾವತಾರ ಪೂರ್ಣಾವತಾರ ಎಂಬಂಥ ಒಂದು ವಿಚಾರವನ್ನು ಹೇಳ್ತಾರೆ. ಬೇರೆ ಎಲ್ಲ ಅವತಾರಗಳಿಗಿಂತಲೂ ಕೃಷ್ಣ ಅವತಾರ ಶ್ರೇಷ್ಠ, ಅದು ಪರಿಪೂರ್ಣವಾಗಿರುವಂಥದ್ದು. ಹಾಗಾಗಿ ಕೃಷ್ಣನೂ ಕೂಡ ಇಲ್ಲಿ ಅದನ್ನೇ, ಅಥವಾ ನಮ್ಮ ನಾಗರಸ ಕವಿ ಕೂಡ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಸಂಸ್ಕೃತ ಶ್ಲೋಕ ಆದರೆ ಮಯ್ಯಾಸಕ್ತ ಮನಾಪಾರ್ಥ ಯೋಗಂ ಯುಂಜನ್ ಮದಾಶ್ರಯ ಅಸಂಶಯಂ ಸಮಗ್ರಂ ಮಾಂ ಯಥಾಜ್ಞಾಸ್ಯಸಿ ತಚ್ಚೃಣು. ಇಲ್ಲಿ ಪೂರ್ಣ ಎಂಬಂಥದ್ದು ಬರ್ತಿಲ್ಲ, ಆದರೆ ಕವಿ ಇಲ್ಲಿ ಸರಿಯಾಗಿ ಹೇಳಿದ್ದಾರೆ. ನಾನು ಪರಿಪೂರ್ಣನಿದ್ದೇನೆ, ಈ ಪೂರ್ಣತ್ವವನ್ನು ನೀನು ಹೇಗೆ ಅರ್ಥ ಮಾಡಲಿಕ್ಕೆ ಸಾಧ್ಯ, ಅದನ್ನು ಹೇಗೆ ಅರ್ಥ ಮಾಡಬಹುದು ಎಂಬುದನ್ನು ನಾನು ತಿಳಿಸ್ತೇನೆ. ಹೇಗೆ ಅಂತಂದರೆ, ನಿಶ್ಚಲವಾದಂತಹ ಮನಸ್ಸು, ಅದರಿಂದ ಪರಮಾತ್ಮನನ್ನೇ ಧ್ಯಾನಿಸುತ್ತಾ ಪರಮಾತ್ಮನನ್ನು ಆಶ್ರಯಿಸಿಕೊಂಡು ಯೋಗಾಭ್ಯಾಸದಿಂದಾಗಿ ಪರಮಾತ್ಮನ ಧ್ಯಾನವನ್ನು ನೀನು ಮಾಡಿತು ಅಂತ ಅಂದರೆ ನಿನ್ನ ಮನಸ್ಸಿಗೆ ಆ ಧ್ಯಾನದ ಮೂಲಕವಾಗಿ ಅಥವಾ ಆ ತಪಸ್ಸಿನ ಮೂಲಕವಾಗಿ ಮನಸ್ಸಿನಲ್ಲಿ ಉಂಟಾಗುತ್ತಿರುವಂತಹ ಸಂಶಯ ತೊಲಗಿ. ಸಂಶಯ ಮುಖ್ಯ ಅರ್ಜುನನಿಗೆ ಹೆಜ್ಜೆ ಹೆಜ್ಜೆಗೂ ಸಂಶಯಗಳು ಉಂಟಾಗ್ತಾ ಹೋಗ್ತವೆ. ಅವನೇನು ದಡ್ಡ ಅಲ್ಲ, ಅವನು ತಿಳುವಳಿಕೆ ಇರುವಂಥವನೇ. ಆದರೆ ಆ ಸಂದರ್ಭದಲ್ಲಿ ಮಾಯೆಗೆ ಒಳಗಾಗಿ ಅವನು ಹೆಜ್ಜೆ ಹೆಜ್ಜೆಗೂ ಅವನಲ್ಲಿ ಸಂಶಯ ಉಂಟಾಗ್ತದೆ. ಈ ಸಂಶಯವನ್ನು ಹೋಗಲಾಡಿಸಲಿಕ್ಕೆ ನೀನು ಧ್ಯಾನವನ್ನು ಮಾಡು, ತಪಸ್ಸನ್ನು ಮಾಡು. ಅದನ್ನು ಬಿಡದೆ ಮಾಡಿದರೆ ಪರಿಪೂರ್ಣನಾದಂತಹ ನನ್ನನ್ನು ಹೇಗೆ ಪಡೀಲಿಕ್ಕೆ ಸಾಧ್ಯ, ಅಥವಾ ಖಂಡಿತವಾಗಿಯೂ ನೀನು ಪಡೀಲಿಕ್ಕೆ ಸಾಧ್ಯ. ಆದರೆ ಏನಾಗ್ತದೆ ಆ ಸಂದರ್ಭದಲ್ಲಿ ಎಂಬುದನ್ನು ಹೇಳ್ತಾ ಇದ್ದಾನೆ. ನೀನು ಯಾವುದನ್ನು ತಿಳಿಯಬೇಕು, ಯಾವುದರಿಂದ ಯಾವುದು ನಿನಗೆ ಬೇಕಾಗಿರುವುದು, ಯಾವುದು ನಿನಗೆ ಬೇಡದೇ ಇರುವಂಥದ್ದು, ಪರಿಪೂರ್ಣವಾದಂತಹ ಅಥವಾ ಪಾವನವಾದಂತಹ ಶಾಸ್ತ್ರಗಳು ಯಾವುವು, ನೀನು ಅರಿಯಬೇಡದನು. ಇಂಥದ್ದಕ್ಕೆಲ್ಲ ನೀನು ಮನಸ್ಸನ್ನು ಆ ಕಡೆ ಈ ಕಡೆ ಮಾಡಬೇಡ. ಮನಸ್ಸನ್ನು ಒಂದೇ ಕಡೆ ಕೇಂದ್ರೀಕರಿಸಿ ಅವಲೋಕದೊಳೆಲ್ಲೆನಿಪುದಂ ತಾ ವಿವೇಕ ಜ್ಞಾನವನು ಶಾಸ್ತ್ರಾವಲಂಬನದಿಂದಲೇ ಅಧಿಕವನೊರವೆ. ಶಾಸ್ತ್ರಗಳು ಏನು ಹೇಳ್ತವೆ, ಆ ಶಾಸ್ತ್ರಗಳು ಹೇಳಿದ್ದಕ್ಕಿಂತ ಹೆಚ್ಚಾಗಿ ನಾನು ನಿನಗೆ ತಿಳಿಯಪಡಿಸುತ್ತೇನೆ ಎಂಬುದಾಗಿ ಕೃಷ್ಣ ಹೇಳ್ತಾ ಇದ್ದಾನೆ. ಹಾಗೆಯೇ ಯಾರಿಂದ ಯಾರು ಪರಮಾತ್ಮನಿಗೆ ಹತ್ತಿರ ಆಗ್ತಾರೆ ಅಥವಾ ಪರಮಾತ್ಮನನ್ನು ಯಾರು ಅರ್ಥ ಮಾಡಿಕೊಳ್ತಾರೆ ಎಂಬುದನ್ನು ಮುಂದಿನ ಪದ್ಯದಲ್ಲಿ ಹೀಗೆ ಹೇಳ್ತಾ ಇದ್ದಾನೆ. ಮನುಜರೊಳು ಲಕ್ಷದೊಳಗೊಬ್ಬನು ತನಗೆ ಮೋಕ್ಷೋಪಾಯಕ್ಕೆ ಎನ್ನನು ನೆನೆಯಲು ಉದ್ಯೋಗಿಸುವನು. ಎನ್ನನು ನೆನೆಯಲು ಉದ್ಯೋಗಿಸುವನು. ಇಂತೆ ಈ ಲಕ್ಷ ಹಲಬರೊಳು ಚಿನುಮಯಾತಮನೆನಿಸುವ ಎನ್ನನು ಘನ ಸುಕೃತ ಸಂಪನ್ನನೆನಿಸುವ. ಘನ ಸುಕೃತ ಸಂಪನ್ನನೆನಿಸುವ ಮುನಿವನೊಬ್ಬನು. ನಿಶ್ಚಯಾರ್ಥದಲ್ಲಿ ಅರಿವ ಕೇಳೆಂದ. ಗಮಕಿಗಳ ರಾಗ ಸಂಯೋಜನೆ ಮತ್ತು ವಾಚನ ಬಹಳ ಹಿತಮಿತವಾಗಿ ಬರ್ತಾ ಇದೆ. ಕೃಷ್ಣ ಹೇಳ್ತಾ ಇದ್ದಾನೆ, ಮನುಜರೊಳು ಲಕ್ಷದೊಳಗೆ ಒಬ್ಬನು. ಇಲ್ಲಿ ಜರಡಿ ಹಿಡಿಯುವಂಥ ಕೆಲಸ ಇದು.
ಪರೀಕ್ಷೆಗೆ 100 ಜನ ಕೂತ್ಕೊಳ್ತಾರೆ, ಪಾಸಾಗುವಂಥದ್ದು ಒಂದು 10 ಜನ ಏನಾದರೂ ಆಗ್ತಾರೆ. ಕೊನೆಗೆ ಅವರಿಗೆ ಮುಂದಿನ ಟೆಸ್ಟ್ ಪ್ರಾಕ್ಟಿಕಲ್ಲು ಅದೋ ಇದೇ ಇರುತ್ತೆ, ಅದರಲ್ಲಿ ಇನ್ನೊಂದಷ್ಟು ಜನ ಹೋಗ್ತಾರೆ, ಕೊನೆಗೆ ಉಳಿದು ಒಬ್ಬ ಉಳಿತಾನೆ. ಅದೇ ರೀತಿಯಲ್ಲಿ ಇಲ್ಲಿ ಸಂಸ್ಕೃತ ಶ್ಲೋಕ ಹೇಗೆ ಬರ್ತದೆ ಅಂತಂದರೆ, ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿತ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತಃ. ಯಾರೋ ಒಬ್ಬ ಸಹಸ್ರೇಷು, ಸಹಸ್ರ ಅಂತ ಹೇಳ್ತಾನೆ, ಆದರೆ ಇಲ್ಲಿ ನಮ್ಮ ಕವಿ ಲಕ್ಷದೊಳಗೆ ಅಂತ ಹೇಳ್ತಾನೆ. ನೇರವಾಗಿ ತಗೊಂಡು ಹೋಗ್ತಾನೆ ಅಲ್ಲಿಗೆ 100 ಸಹಸ್ರಕ್ಕೆ. ಲಕ್ಷದಲ್ಲಿ ಯಾರೋ ಒಬ್ಬನು ತನಗೆ ಮೋಕ್ಷವನ್ನು ಪಡಿಬೇಕು ಎಂಬಂತಹ ಸಾಧನೆಯನ್ನು ಮಾಡ್ತಾನೆ. ಹಾಗೆ ಧ್ಯಾನವೇ ಇರಲಿ, ತಪಸ್ಸನ್ನೇ ಇರಲಿ, ಎಂಥದೇ ಇರಲಿ, ಅದನ್ನು ಮಾಡುತ್ತಾ ಈ ಲಕ್ಷದಲ್ಲಿ ಕೆಲವರು ಚಿನ್ಮಯಾತ್ಮಕನಾದಂತಹ ನನ್ನನ್ನು ಸುಕೃತ ಸಂಪನ್ನನೆನಿಸುವ ಮುನಿಪನೊಬ್ಬನು ನಿಶ್ಚಯಾರ್ಥದಲ್ಲಿ ಅರಿವ. ಲಕ್ಷದಲ್ಲಿ ಅನೇಕ ಜನ ಪರಮಾತ್ಮನಿನ್ನೇನು ನಾವು ನೋಡಿದ್ದೇವೆ, ಆತನ ಸಾನ್ನಿಧ್ಯವನ್ನು ನಾವು ಪಡಿತಾ ಇದ್ದೇವೆ ಎಂಬ ಭಾವನೆಯಲ್ಲಿ ಇದ್ದರೂ ಕೂಡ ಅಲ್ಲಿಂದಲೂ ಮುಂದೆ ಬರುವಂಥವರು ಘನ ಸುಕೃತ ಸಂಪನ್ನನೆನಿಸುವ ಇಂಥ ಈ ಮುನಿಯಾಗಿರುವಂಥವನು, ಅವನು ಗೀತೆಯಲ್ಲೇ ಹೇಳ್ತಾರೆ, ಹಿಂದಿನ ಜನ್ಮದ ಆ ಪುಣ್ಯಾವಶೇಷದಿಂದಾಗಿ ಅಂಥವರು ನನ್ನನ್ನು ನೆನೆಯುತ್ತಾ ಚಿನ್ಮಯಾತ್ಮಕನಾದಂಥ ಚಿದಾನಂದ ಮೂರ್ತಿಯಾಗಿರುವಂಥವನು, ಸಚ್ಚಿದಾನಂದ ಮೂರ್ತಿಯಾಗಿರುವಂತಹ ನನ್ನನ್ನು ಪರಮಾತ್ಮ ಅಂತಂದರೆ ಯಾರು, ಪರಮಾತ್ಮ ಅಂತಂದರೆ ಏನು ಎಂಬಂತಹ ನಿಶ್ಚಯ ಅರ್ಥದಲ್ಲಿ ಪರಮಾತ್ಮನ ಪರಿಪೂರ್ಣತೆಯನ್ನು ತಿಳಿಲಿಕ್ಕೆ ಮಾತ್ರ ಅವನಿಂದ ಸಾಧ್ಯವಾಗ್ತದೆ. ಯಾಕೆ ಅಂತಂದರೆ ಹೇಳ್ತಾ ಇದ್ದ